ಹಾಗಲ್ಲಮ್ಮ, ಇದೆಲ್ಲ ನಿನಗೆ ಸೇರ್ಬೇಕಾಗಿರೋದೆ, ಅದಕ್ಕೆ ಕೊಡ್ತಾ ಇದ್ದೀನಿ. ಬೇಡಣ್ಣ, ನನಗೆ ಆಸ್ತಿ ಮೇಲೆ ಯಾವ ಆಸೆನೂ ಇಲ್ಲ. ಹಾಗಿದ್ದಿದ್ರೆ ನಾನು ಯಾವಾಗಲೂ ತಗೋತಾ ಇದ್ದೆ. ಇಷ್ಟಕ್ಕೂ ಈ ಆಸ್ತಿ ಇಲ್ದೇನೆ ನಾವೆಲ್ಲರೂ ಸಂತೋಷವಾಗಿದ್ದೀವಿ. ನೋಡು, ಇದು ನಿನಗೆ ಸೇರ್ಬೇಕಾಗಿರೋದು, ನೀನೇ ಇಟ್ಕೋ. ನನಗೆ ಬೇಕಾಗಿರೋದು ನಿನ್ನ ಪ್ರೀತಿ ಮಾತ್ರ. ಲಕ್ಷ್ಮಿ, ದಯವಿಟ್ಟು ನನ್ನ ಸಮಾಧಾನಕ್ಕೋಸ್ಕರ, ನಿನಗೆ ನಿನ್ನ ಅತ್ತಿಗೆ ಮೇಲಿರೋ ಪ್ರೀತಿಗೋಸ್ಕರ ತಗೋ ಇದನ್ನ. ಇಲ್ಲಣ್ಣ, ಅತ್ತಿಗೆಗೆ ನಾನು ಇದನ್ನು ತಗೊಳ್ಳೋದ್ರಿಂದ ಸಂತೋಷ ಆಗೋದಿಲ್ಲ. ಅವ್ರಿಗೆ ಆಸೆ ಇದ್ದಿದ್ದು ನಾನು ನೀನು ಒಂದಾಗಬೇಕು ಅಂತ ಅಷ್ಟೇ. ಶ್ರೀನಿವಾಸ್, ನೀವಾದರೂ ಹೇಳಿ ಅವಳಿಗೆ ತಗೊಳ್ಳೋದಕ್ಕೆ. ನೋಡಿ, ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ನಾನು ತಲೆ ಹಾಕಲ್ಲ. ಲಕ್ಷ್ಮಿ ಏನು ನಿರ್ಧಾರ ಮಾಡ್ತಾಳೋ ಅದೇ ಅಂತಿಮ. ನಾನೇನು ಮಾತಾಡಲ್ಲ. ಲಕ್ಷ್ಮಿ, ಈ ಅಣ್ಣನ ಮೇಲೆ ನಿನ್ನ ಪ್ರೀತಿ ಇಲ್ವಾ? ಈ ಪ್ರೀತಿಗೋಸ್ಕರ ನಾವು ತಗೊಳಮ್ಮ. ಇಲ್ಲಾಂದರೆ ನಿನ್ನ ಆಸ್ತಿನ ನಾನು ಅನುಭವಿಸ್ತೀನಿ ಅನ್ನೋ ಕೊರಗು ನನಗೆ ಯಾವಾಗಲೂ ಕಾಡ್ತಾ ಇರುತ್ತೆ. ಸರಿ ಅಣ್ಣ, ನಾನು ತಗೋತೀನಿ. ಆದರೆ ಈಗಲ್ಲ. ನಾವು ಶಬ್ದ ಮಾಡಿದಾಗೆ ನನ್ನ ಗಂಡ ಸ್ವಂತ ಮನೆ ಕಟ್ತಾರೆ. ಆ ಲಕ್ಷ್ಮೀ ನಿವಾಸದ ಗೃಹ ಪ್ರವೇಶಕ್ಕೆ ನಿನ್ನ ಕರೆಯಕ್ಕೆ ಬರ್ತೀನಲ್ಲ, ಆಗ ನನ್ನ ಮನಸ್ಸಿಗೆ ತಗೋಬೇಕು ಅಂತ ಅನ್ಸಿದ್ರೆ ತಗೋತೀನಿ, ಇಲ್ಲಾಂದರೆ ಬೇಡಣ್ಣ. ಈಗ ನಾನು ಇದನ್ನು ತಗೊಂಡ್ರೆ ನಮ್ಮಿಬ್ಬರು ಬಾಂಧವ್ಯಕ್ಕೆ ಬೇರೆ ಅರ್ಥನೇ ಬರುತ್ತೆ. ನನಗೆ ಆಸ್ತಿ, ಅಂತಸ್ತು, ಹಣ ಇದು ಯಾವುದೂ ಬೇಕಾಗಿಲ್ಲ ಅಣ್ಣ. ನನಗೇನಿದ್ರು ನಮ್ಮಪ್ಪ, ನೀನು, ನನ್ನ ತವ್ರ ಮನೆ, ಅದೇ ನನಗೆ ದೊಡ್ಡ ಆಸ್ತಿ ಅಣ್ಣ. ಇದೆಲ್ಲ ನನಗೆ ಬೇಡಣ್ಣ. ಅದ್ರ ಮುಂದೆ ಇದೆಲ್ಲ ಏನೂ ಅಲ್ಲ. ಯಾಕೆ ಜಾನ್ವಿವ್ರೆ, ಏನಾಯ್ತು? ಮತ್ತೆ ಕೋಪ ಮಾಡ್ಕೊಂಡಿದ್ದೀರಾ? ಯಾಕೆ ಡಲ್ಲಾಗಿದ್ದೀರಿ? ಇನ್ನೇನು ಮತ್ತೆ, ಮನೆಯೆಲ್ಲ ಕ್ಲೀನ್ ಮಾಡಿ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡಿದ್ದೆ, ಅದು ಆಗಲಿಲ್ಲ. ಕೀ ಕೇಳಿದ್ರೆ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರಲ್ಲ. ಸಾರಿ, ನಾನು ಯಾವುದೋ ವರ್ಕ್ ಪ್ರೆಷರಲ್ಲಿದ್ದೆ. ನೀವು ಮಧ್ಯೆ ಸಡನ್ನಾಗಿ ಫೋನ್ ಮಾಡಿ ಕೀ ಎಲ್ಲಿ ಅಂತ ಕೇಳಿದ್ರಿ, ಅದಕ್ಕೆ ಹಾಗೆ ಉತ್ತರ ಕೊಟ್ಟೆ ಅಷ್ಟೇ. ಐ ಆಮ್ ಸಾರಿ. ಇದೇ ನಾನು ಮಾಡಿದರೆ ಏನು ಮಾಡ್ತಿದ್ರಿ? ಒಂಟಿ ಕಾಲ್ನೆಲ್ಲ ನಿಲ್ಲಿಸ್ಬಿಡ್ತಿದ್ರೇನೋ ಇಡೀ ರಾತ್ರಿ. ಈಗೇನು, ನಾನು ಹೋಗಿ ಒಂಟಿ ಕಾಲ ಮೇಲೆ ನಿಂತ್ಕೊಳ್ಳ? ಈಗ ಏನು ಬೇಕಾಗಿಲ್ಲ, ಅದೆಲ್ಲ ಏನು ಬೇಡ. ಅಲ್ಲ, ಯಾಕೆ ನನ್ನ ರೂಮ್ ಕಡೆ ಹೋಗೋಕ್ಕೆ ಬಿಡ್ತಿಲ್ಲ? ಏನಿದೆ ಆ ರೂಮಲ್ಲಿ ಅಂಥದ್ದು? ನಿಜವಾಗ್ಲೂ ಕೆಮಿಕಲ್ಸ್ ಇದೆಯಾ ಅಥವಾ ಯಾರನ್ನಾದ್ರೂ ಅಲ್ಲಿ ಕೂಡ ಹಾಕ್ಬಿಟ್ಟಿದ್ದೀರಾ? ಹಾಗೆಲ್ಲ ಏನಿಲ್ಲ. ನನಗೆ ಯಾಕೆ ಯಾರನ್ನೋ ಕೂಡ ಹಾಕೋ ಅವಶ್ಯಕತೆ? ನೀವು ಸುಮ್ಮನೆ ಏನೋ ಅನ್ಕೋತಾ ಇದ್ದೀರಾ ಅಷ್ಟೇ. ನನಗೇನು ಗೊತ್ತು, ನಿಮ್ಮ ಮಾತು ಕೇಳಿಲ್ಲ ಅಂದರೆ ನೀವೇನು ಬೇಕಾದರೂ ಮಾಡ್ತೀರಲ್ಲ, ಅದಕ್ಕೆ ಹಾಗೆ ಕೇಳಿದೆ. ಈಗ ಆ ರೂಮಲ್ಲಿ ಏನಿದೆ ಅಂತ ಹೇಳ್ತಿರೋ ಇಲ್ವೋ? ನೀವು ಹೇಳೋ ತನಕ ನಾನು ಮನೆ ಒಳಗೆ ಬರೋದೇ ಇಲ್ಲ. ಆ ರೂಮ್ನಲ್ಲಿ ಬ್ಲ್ಯಾಕ್ ಮನಿ ಇದೆ. ಬ್ಲ್ಯಾಕ್ ಮನಿನಾ? ಹೌದು ಜಾನ್ವಿವ್ರೆ, ಬ್ಲ್ಯಾಕ್ ಮನಿ. ನೋಡಿ, ನಮ್ಮ ಕಂಪ್ನಿ ಮೇಲೆ ಏನಾದರೂ IT ರೇಡ್ ಆದರೆ ಎಮರ್ಜೆನ್ಸಿ ಕ್ಯಾಶ್ ಇರಲಿ ಅಂತ ಇಟ್ಟಿದ್ದೆ ಅಷ್ಟೇ. ನೀವು ಮೂರನೇ ವ್ಯಕ್ತಿ ಮುಂದೆ ಅದನ್ನೆಲ್ಲ ತೋರಿಸಿದ್ರೆ ಹೇಗೆ? ಅವನು ಹೋಗಿ ಜಗತ್ ಜಾಹೀರು ಮಾಡ್ತಾನೆ, ನಮ್ಮ ಮೇಲೆ ರೇಡ್ ಆಗುತ್ತಷ್ಟೇ. ಅಲ್ಲ ರೀ, ಆದರೂ ಆ ಥರ ಎಲ್ಲ ಕ್ಯಾಶ್ ಮನೇಲಿ ಇಟ್ಕೊಳ್ಳೋದು ತಪ್ಪಲ್ವಾ? ತಪ್ಪೆ. ನೋಡಿ, ನಿಮಗೆ ಜಗತ್ತು ಕಪ್ಪು ಬೆಳಕಿನ ಚದುರಂಗದ ಆಟ ಇರಬಹುದು, ಆದರೆ ನಿಜವಾದ ಜಗತ್ತಿನ ಬಣ್ಣ ಬೂದು. ನೋಡಿ, ನಾವು ಯಾವ್ದಾದ್ರು ಪ್ರಾಪರ್ಟಿ ಕೊಂಡ್ಕೋಬೇಕು ಅನ್ನೋದಾದರೆ ಗೌರ್ಮೆಂಟ್ ಸೆಟ್ ಮಾಡಿರೋ ವ್ಯಾಲ್ಯೂನ ವೈಟ್ನಲ್ಲೇ ಕೊಡ್ಬೋದು, ಆದರೆ ಮಾರ್ಕೆಟ್ ಸೆಟ್ ಮಾಡಿರೋ ರೇಟನ್ನ ಕ್ಯಾಶಲ್ಲೇ ಕೊಡಬೇಕಾಗತ್ತೆ.
ಹಾಗೆ ಎಮರ್ಜೆನ್ಸಿಗೆ ಬೇಕಾಗಬಹುದು ಅಂತ ಕ್ಯಾಶ್ ತಂದು ಇಟ್ಟಿದ್ದೆ ಅಷ್ಟೇ. ಅಲ್ಲ ನನಗೆ ನಿಮ್ಮ ಬಿಸ್ನೆಸ್ ಮಾತುಗಳೆಲ್ಲ ನಂಗೆ ಅರ್ಥ ಆಗಲ್ಲ. ಆದರೆ ನಾನು ಯಾಕೆ ಆ ರೂಮ್ ಒಳಗೆ ಹೋಗಬಾರ್ದು? ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವಾ ನಿಮಗೆ? ಇದೇನು ನಂಬಿಕೆ ಪ್ರಶ್ನೆ ಬಂತು? ಈಗ ಒಳಗೆ ಹೋದಾಗ ನನಗೂ ಅಲರ್ಜಿ ಆಗಿತ್ತು ತಾನೆ, ಅದಕ್ಕೆ ನಿಮಗೂ ಆಗಬಾರ್ದು ಅಂತ ಹಾಗೆ ಹೇಳಿದ್ನಪ್ಪ. ಇಲ್ಲಿ ನೋಡಿ, ಇಲ್ಲಿ ಅವ್ರು ಅದಕ್ಕೆ ಅಂತಲೇ ಮಾಸ್ಕ್ ಕೊಟ್ಟಿದ್ದಾರೆ. ಮಾಸ್ಕ್ ಹಾಕೊಂಡು ಹೋಗಿ ಕ್ಲೀನ್ ಮಾಡೋಕ್ಕೆ ಹೋದ್ರೂ ಏನಾದರೂ ಅಲರ್ಜಿ ಆಗುತ್ತಾ? ನೋಡಿ, ದುಡ್ಡು ಅಲ್ಲಿರೋದು ಸೇಫ್ ಅಲ್ಲ. ಕಂಪ್ನಿಗೆ ಬಂದವರು ಮನೆಗೆ ಬರಲ್ಲ ಅಂತ ಅದು ಹೇಗೆ ಹೇಳ್ತೀರಾ? ಮೊದಲು ಆ ದುಡ್ಡನ್ನೆಲ್ಲ ತೊಗೊಂಡು ಬ್ಯಾಂಕಲ್ಲಿ ಇಟ್ಬಿಡಿ. ಸರಿ ಜಾನವ್ರೆ, ನೀವು ಹೇಳ್ದಾಗೆ ಮಾಡ್ತೀನಿ. ಇವತ್ತೇನೋ ಸುಳ್ಳು ಹೇಳಿ ತಪ್ಪಿಸ್ಕೊಂಡಿದೀಯಾ. ಅವರು ರೂಮ್ಗೆ ಹೋಗದೇ ಇರೋ ಹಾಗೆ ಅವಾಯ್ಡ್ ಕೂಡ ಮಾಡಿದೀಯಾ. ಆದರೆ ಎಷ್ಟು ದಿನ ಹೀಗೆ ನಡೆಯುತ್ತೆ? ಇವರು ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಮಾಡಬಹುದು. ನೀನು ಇಲ್ಲದೆ ಇರೋವಾಗ ಏನಾದರೂ ರೂಮ್ ಹತ್ರ ಹೋಗ್ಬಿಟ್ರೆ ಮೊದಲು ಮದರ್ ಇಂಡಿಯಾನ ರೂಮಿಂದ ಶಿಫ್ಟ್ ಮಾಡಬೇಕು. ಸರಿನಮ್ಮ, ಇನ್ನು ನಾನು ನಿನಗೆ ಬಲವಂತ ಮಾಡೋದಿಲ್ಲ. ನಿನಗೆ ಹೇಗೆ ಬೇಕೋ ಹಾಗೆ ಮಾಡು. ಆದರೆ ಒಂದು ನೆನಪಿರಲಿ, ಈ ಆಸ್ತಿ ಎಲ್ಲ ನಿಂದೆ, ನಾನು ಬರೀ ನೋಡ್ಕೊಳ್ಳೋದಷ್ಟೇ. ಲಕ್ಷ್ಮಿ, ನೀವು ಇಷ್ಟೊಂದು ನಂಬಿಕೆಯಿಂದ ಮಾತಾಡೋದು ನೋಡಿದ್ರೆ ನೀವು ಲಕ್ಷ್ಮೀ ನಿವಾಸನ ಆದಷ್ಟು ಬೇಗ ಕಟ್ತೀರ ಅನ್ನೋ ನಂಬಿಕೆ ನನಗೆ ತುಂಬ ಗಟ್ಟಿ ಆಗ್ತಾ ಇದೆ. ಶ್ರೀನಿವಾಸ್, ನನ್ನ ತಂಗಿ ಆಸೆನ ಆದಷ್ಟು ಬೇಗ ಪೂರೈಸಿ. ಖಂಡಿತ ಮಾಡ್ತೀನಿ. ಅವಳ ಖುಷಿ ಮುಂದೆ ನನಗೆ ಬೇರೆ ಏನೂ ಇಲ್ಲ. ಕಟ್ಟಿಸ್ತೀನಿ. ಮಾವ, ನೀವು ಇಂಥ ತಂಗಿನ ಪಡೆಯೋಕೆ ಪುಣ್ಯ ಮಾಡಿದ್ದೀರಾ ಅನ್ಸುತ್ತೆ. ಈಗಿನ ಕಾಲದಲ್ಲಿ ಆಸ್ತಿಗೋಸ್ಕರ ಏನೇನೆಲ್ಲ ಮಾಡ್ತಾರೆ, ಆದರೆ ಲಕ್ಷ್ಮಿ ಅಮ್ಮ ಇಷ್ಟು ಆಸ್ತಿನ ಬೇಡ ಅಂತ ಹೇಳ್ತಿದ್ದಾರೆ. ಎಷ್ಟು ಗ್ರೇಟ್ ಅಲ್ವಾ? ನಮ್ಮತ್ತೆ ಯಾವತ್ತೂ ಆಸ್ತಿಗೆಲ್ಲ ಆಸೆ ಪಟ್ಟವರಲ್ಲ ತಾನೆ. ಯಾವತ್ತೂ ಅವರು ಎಲ್ಲರಿಂದನೂ ಪ್ರೀತಿ ವಿಶ್ವಾಸ ಮಾತ್ರ ಬಯಸ್ತಾರೆ. ಹಾಗೊಂದು ವೇಳೆ ಆಸ್ತಿಗೆಲ್ಲ ಆಸೆ ಪಡೋರಾಗಿದ್ದಿದ್ರೆ ಇವತ್ತು ಹೀಗಿರ್ತಿರ್ಲಿಲ್ಲ. ಹಾಗಂತ ಅವರೆಲ್ಲ ಕಳ್ಕೊಂಡವ್ರೆ ಅಂತ ಅಲ್ಲ, ಅವರು ಆಸ್ತಿನ ದುಡ್ಡನ್ನ ಕಳ್ಕೊಂಡಿರ್ಬೋದು, ಆದರೆ ಅದಕ್ಕಿಂತ ಬೆಲೆ ಬಾಳೋ ಪ್ರೀತಿನ ಸಂಪಾದಿಸ್ಕೊಂಡವ್ರೆ. ಅದೇ ಅವ್ರ ದೊಡ್ಡ ಶಕ್ತಿ. ಸರಿನಮ್ಮ, ನಿನಗೆ ಈ ಆಸ್ತಿನೆಲ್ಲ ಬೇಡ ಅಂತ ಹೇಳೋ ಅಧಿಕಾರ ಈಗ ಇದೆ. ಆದರೆ ಈಗ ನಾನು ಕೊಡೋದನ್ನ ಬೇಡ ಅನ್ನೋದಕ್ಕೆ ಯಾವ ಅಧಿಕಾರವೂ ಇಲ್ಲ. ಏನಣ್ಣ ಅದು? ನಿನ್ನ ಮದುವೆಗೋಸ್ಕರ ಮಾಡಿಟ್ಟ ಒಡವೆಗಳಮ್ಮ.